ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೇಶು. ಎಲ್ರಿಗೂ ಮೊದಲನೇದಾಗಿ ಸಾರಿ, ಯಾಕಂದ್ರೆ ನಾನು ಕರೆಕ್ಟಾಗಿ ವ್ಲಾಗ್ ಆಗ್ತಾ ಇಲ್ಲ. ಮನೆಗೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ವ್ಲಾಗ್ ಹಾಕಕ್ ಆಗ್ತಾ ಇಲ್ಲ. ಆದಷ್ಟು ಡೈಲಿ ಹಾಕಕ್ ಟ್ರೈ ಮಾಡ್ತೀನಿ. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ನಮ್ಮ ಚಿಕ್ಕಪ್ಪ ಗದ್ದೆ ಕರ್ಕೊಂಡು ಬಂದ್ರು. ಗದ್ದೆ ಹತ್ರ ಏನ್ ಕೆಲಸ ಇರಲಿಲ್ಲ, ಪೈಪ್ ತೆಗ್ದಾಕ್ಬೇಕಾಗಿತ್ತು. ಪೈಪ್ ತೆಗ್ದಾಕಿ ಮನೆ ಹತ್ರ ಬಂದೆ. ನಮ್ಮ ಮನೇಲಿ ಮನೆಗೆ ಬರ್ತಿದಂಗೆ ಮಿಷಿನಿಗೆ ಹೋಗು ಅಂತ ಹೇಳಿದ್ರು. ಅಕ್ಕಿನ ಮಿಷಿನ್ ಮನೆ ಹತ್ರ ಇಟ್ಟು ನಮ್ಮ ಯಶ ಫೋನ್ ಮಾಡ್ದ ಅಂತ ನಾನು ಸೀದಾ ಚಡ್ನಳ್ಳಿ ಕಡೆ ಹೊರಟೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಯಶ ಫುಲ್ ಬೇಜಾರಾಗಿ ಕೂತ್ಕೊಂಡ್ಬಿಟ್ಟಿದ್ದ. ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ ಇವನ್ ಬೈಕು ಸ್ವಲ್ಪ ಸರಿ ಇರಲಿಲ್ಲ, ವೀಲು ಸ್ವಲ್ಪ ಸ್ಟ್ರಕ್ ಆಗ್ತಾ ಇತ್ತು, ಹಂಗೆ ರಿಮ್ ಕೂಡ ಹೀಟ್ ಆಗ್ತಾ ಇತ್ತು. ಅವನ್ನ ಮನೆಗೆ ಬಿಟ್ಟು ಸೀದಾ ನಾನು ತೋಟ ಕಡೆ ಹೊರಟೆ. ಗೈಸ್ ಇದು ಐನರ್ ಮದಣ ನೋಡ್ರಿ ಪಾಟ್ ಹೆಂಗ್ ಮುಚ್ಕೊಂಡಿದ್ದಾರೆ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಂತಂದು. ನಾನು ಬಂದಾಗೆಲ್ಲ ಮಕ ಮುಚ್ಕೊಳತ್ತೆ, ಅದಕ್ಕೆ ಇಲ್ಲಿಗೆ ಬಂದು ವಿಡಿಯೋ ಮಾಡಿದೆ. ಲಾಸ್ಟ್ ಬಿಡು ಅಡಕೆ ಕಮ್ಮಿ ಇರೋದ್ರಿಂದ ಇವರೇ ಇಬ್ರು ಅಣ್ಣ ತಮ್ಮ ಕಿರೀಶಣ್ಣ ಮತ್ತೆ ಮದಣ್ಣ ಇಬ್ರು ಕೊಯ್ತಾ ಇದ್ದಾರೆ. ಅವ್ರಿಬ್ರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ನಾನು ಒಂದೆರಡು ಮರನ ತಾಟ್ ಹೊಡ್ಕೊಟ್ಟೆ. ಅಲ್ಲಿಂದ ಸೀದಾ ನಾನು ಯಶವಂತ ಬೆಳ್ಳೂರು ಬ್ಯಾಂಕ್ ಕಡೆ ಹೊರಟ್ವಿ. ಬ್ಯಾಂಕಿಗೆ ಬಂದಿದ್ದ ಕೆಲಸ ಏನಾಗ್ಲಿಲ್ಲ, ಅದಕ್ಕೆ ಬಂಕಿ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಅಲ್ಲಿಂದ ಸೀದಾ ಮನೆಗೆ ಬರ್ಬೇಕಾದ್ರೆ ಒಳೆಟ್ಟಿ ಪವನ ಮತ್ತೆ ಚರಣ ಸಿಕ್ಕರು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರವಣ್ಣ ಸಿಕ್ಕ. ನಾಳೆ ತೋಟಕ್ಕೆ ಗೊಬ್ಬರ ಹಾಕ್ಬೇಕಾಗಿತ್ತಂತೆ, ಅದಕ್ಕೆ ಬೈಕಿಗೆ ಗೊಬ್ಬರ ಇಟ್ಟು ಸೀದಾ ಮನೆ ಕಡೆ ಹೊರಟೆ. ಕಣ್ಣೊರ್ಸು ಇವಳಿಗೆ ಇನ್ನೊಬ್ರು ಕಣ್ಣೊರ್ಸೋರ್ ಬೇಕು, ಆದ್ರೆ ಇವಳು ಇನ್ನೊಬ್ರಿಗೆ ಕಣ್ಣೊರ್ಸ್ತದಾಳೆ. ಹಂಗೆ ಮನೆಯಿಂದೇ ಹೋದೆ. ಹಂಗೆ ನಮ್ಮ ಊರಿನ ಯಜಮಾನ್ರು ಪಾಲಣ್ಣರ್ದ ಒಂದು ವಿಡಿಯೋ ಮಾಡಿದೆ. ಇದಾಗಿತ್ತು ಇವತ್ತಿನ ದಿನಚರಿ.